ಬೆಂಗಳೂರಿನಲ್ಲಿ ಮತ್ತೊಂದು ವಿದ್ಯುತ್ ಅವಘಡ ಸಂಭವಿಸಿದೆ. ವಿದ್ಯುತ್ ತಂತಿ ತಗುಲಿ ಮತ್ತೊಂದು ದುರಂತ ನಡೆದು ಹೋಗಿದೆ. ವಿದ್ಯುತ್ ತಂತಿ ತಗುಲಿ 10 ವರ್ಷದ ಬಾಲಕಿ ದಾರುಣ ಸಾವನ್ನಪ್ಪಿದ್ದಾಳೆ. ನಿನ್ನೆ ರಾತ್ರಿ ವರ್ತೂರಿನ ಪ್ರೆಸ್ಟೀಜ್ ಹ್ಯಾಬಿಟೇಟ್ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ಸಂಭವಿಸಿದೆ. ಪ್ರೆಸ್ಟೀಜ್ ಹ್ಯಾಬಿಟೇಟ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಬಾಲಕಿಯನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. 10 ವರ್ಷದ ಬಾಲಕಿ, ಮಾನ್ಯ ಅಂತ ಹೇಳಿ ಹೆಸರು. ಪ್ರೆಸ್ಟೀಜ್ ಹ್ಯಾಬಿಟ್ಯಾಟ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಬಾಲಕಿ ಮಾನ್ಯ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ್ದಾಳೆ. ಬಾಲಕಿ ಪೋಷಕರಿಂದ ವರ್ತೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಎಸ್ಟಿಎ ಇಂಥದ್ದೇ ದುರಂತ ಬೆಂಗಳೂರಿನ KR ಪುರಂ ಸಮೀಪದಲ್ಲಿ ನಡೆದಿತ್ತು. ಅಲ್ಲಿಯೂ ಕೂಡ ದಾರಿಯಲ್ಲಿ ರಸ್ತೆಯಲ್ಲಿ ತುಂಡಾಗಿ ಬಿದ್ದಿದ್ದಂಥ ವಿದ್ಯುತ್ ತಂತಿ ತಗುಲಿ ತಾಯಿ ಮಗು ಪ್ರಾಣ ಕಳೆದುಕೊಂಡಿದ್ರು. ಇದೀಗ ಅಂಥದ್ದೇ ಮತ್ತೊಂದು ಘಟನೆ, ಅದನ್ನು ನೆನಪಿಸುವಂಥ ರೀತಿಯಲ್ಲಿ ಈ ದುರಂತ ನಡೆದಿದೆ. ಅವರು ಹೇಳಿದ್ದಾರೆ, ನನ್ನ ಮಗಳು ಪ್ರತಿದಿನ ಕೂಡ ಆ ಪಾರ್ಕ್ನಲ್ಲಿ ಆಟ ಆಡಲಿಕ್ಕೆ ಹೋಗ್ತಾ ಇದ್ದು ಅಲ್ಲಿ ಕರೆಂಟ್ ಶಾಕ್ ಹೊಡೆದು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಿದ್ದಾಳೆ. ದೇವನಹಳ್ಳಿಯಲ್ಲಿ ಮೃತ ಬಾಲಕಿ ಮಾನ್ಯ ತಂದೆ ಮಾತನ್ನು ಹೇಳಿದ್ದಾರೆ, ರಾಜೇಶ್ ಅಂತ ಹೇಳಿ. ಮಾನ್ಯ ತಂದೆ ರಾಜೇಶ್ ಹೇಳಿರುವಂಥ ಮಾತು, ಪ್ರತಿದಿನ ನನ್ನ ಮಗಳು ಪಾರ್ಕಿಗೆ ಆಟ ಆಡಲಿಕ್ಕೆ ಹೋಗ್ತಾ ಇದ್ದು ಕರೆಂಟ್ ಶಾಕ್ ಹೊಡೆದು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಿದ್ದಾಳೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕರೆಂಟ್ ಶಾಕ್ ಹೊಡೆದಿದೆ. ಕೂಡಲೇ ಮರದ ಚೇರು ಬಳಸಿ ಮಗುವನ್ನು ಎತ್ತಿದ್ದೇವೆ. ಆಸ್ಪತ್ರೆಗೆ ಹೋಗೋದ್ರಲ್ಲಿ ಮಗಳು ಸಾವನ್ನಪ್ಪಿದ್ದು. ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ತಂದೆ ಅಲವತ್ತುಕೊಂಡಿದ್ದಾರೆ, ದುಃಖದಲ್ಲಿದ್ದಾರೆ, ನೋವಿನಿಂದ ಹೇಳ್ಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಾಲಕಿ ಲಿಫ್ಟ್ನಲ್ಲಿ ಬರುವಂಥ ದೃಶ್ಯ, ಜೊತೆಗೆ ಮನೆಯಿಂದ ಹೊರಹೋಗುವಂಥ ದೃಶ್ಯ ಎಲ್ಲವೂ ಕೂಡ ಸೆರೆಯಾಗಿದೆ. ಜೊತೆಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ನಿಂದ ನೋಡ್ತಾ ಇದ್ದೀರಿ. ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದ ನಂತರದಲ್ಲಿ ಮರದ ಚೇರನ್ನು ಬಳಸಿ, ಕಟ್ಟಿಗೆ ಚೇರನ್ನು ಬಳಸಿ ಆಕೆಯನ್ನು ರಕ್ಷಣೆ ಮಾಡಿ ತಕ್ಷಣವೇ ಆಕೆಯನ್ನು ಎತ್ತುಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹೇಗಾದರೂ ಮಾಡಿ ತಮ್ಮ ಮಗಳ ಜೀವವನ್ನು ಉಳಿಸಿಕೊಳ್ಳಬೇಕು ಅನ್ನೋದು ಪೋಷಕರ ಆಸೆಯಾಗಿತ್ತು. ಪೋಷಕರು ಅದಕ್ಕಾಗಿ ಸಾಕಷ್ಟು ಹರಸಾಹಸವನ್ನು ಪಟ್ಟಿದ್ದಾರಾದರೂ ಕೂಡ ಅವರ ಶ್ರಮ ಫಲಕಾರಿಯಾಗಿಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸ್ಪಂದಿಸಿಲ್ಲ ಆಕೆ ಮಾನ್ಯ. ಸೊ ಹೀಗಾಗಿ ಆಕೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾಳೆ. ದೇವನಹಳ್ಳಿಯ ಸಮೀಪ ನಡೆದಿರುವಂಥ ಘಟನೆ ಇದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಇದೇ ರೀತಿ ಮಾರ್ಗ ಮಧ್ಯೆ ತುಂಡಾಗಿ ಬಿದ್ದಿದ್ದಂಥ ವಿದ್ಯುತ್ ತಂತಿಯನ್ನು ತುಳಿದು ಸಾವನ್ನಪ್ಪಿರುವಂಥ ಘಟನೆ ನಡೆದಿತ್ತು. ಅದಿನ್ನೂ ಮಾಸಿಲ್ಲ, ಅಂಥದ್ದೇ ಘಟನೆ ಇದು. ಆ್ಯಕ್ಚುಲಿ ಇಲ್ಲಿ ಏನಾಗಿತ್ತು, ಯಾರ ವೈಫಲ್ಯ ಕಾಣಿಸ್ತಾ ಇದೆ ಅಂತ ಹೇಳಿ ಸುರೇಶ್ ಬಾಬು? ದಶರಥ್, ಬೆಂಗಳೂರು ನಗರ ಜಿಲ್ಲೆ ಕೃಷ್ಣರಾಜಪುರ ತಾಲೂಕು ಅಂದ್ರೆ ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ವರ್ತೂರು ಪ್ರೆಸ್ಟೀಜ್ ಎಬಿಟೇಡ್ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ನಿನ್ನೆ ಸಂಜೆ 8:30 ಸುಮಾರಿಗೆ ಘಟನೆ ನಡೆದಿದ್ದು. ಮಾನ್ಯ ಅಂತೇಳಿ 10 ವರ್ಷದ ಬಾಲಕಿ ವಿದ್ಯುತ್ ತಂತಿ ತುಳಿದು ಮೃತಪಟ್ಟಿರ್ತಕ್ಕಂಥ ಘಟನೆ. ಇಲ್ಲಿ ಮೇಲ್ನೋಟಕ್ಕೆ ಈ ವಿದ್ಯುತ್ ತಂತಿ ಮೇಂಟೆನೆನ್ಸ್, ಸೆಕ್ಯೂರಿಟಿ ಅದೆಲ್ಲ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಅವರು ಸರಿಯಾಗಿ ಸೂಕ್ತವಾಗಿ ಇಲ್ಲಿ ನೋಡ್ಲಿಲ್ಲ ಅಂತ ಹೇಳಿ ಆ ಮೃತಳ ಪೋಷಕರು ಗಂಭೀರವಾಗಿ ಆರೋಪ ಮಾಡಿರ್ತಕ್ಕಂಥ ಪ್ರಕರಣ. ಏನು, ಯಾವಾಗ ವಿದ್ಯುತ್ ತಂತಿ ಬಿದ್ದಿರುತ್ತೆ, ಆ ವಿದ್ಯುತ್ ತಂತಿ ತುಳಿದು ಆ ಮಗು ನೀರಿಗೆ ಬೀಳ್ತಾಳೆ. ನೀರಲ್ಲೂ ಸಹ ಕರೆಂಟ್ ಇದ್ದು ಅಲ್ಲಿ ಒದ್ದಾಡ್ತಾ ಇರೋ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾದ ಕೂಡಲೇ ಪೋಷಕರು ಆ ಅಕ್ಕಪಕ್ಕ ಇರ್ತಕ್ಕಂಥವರೆಲ್ಲ ಬಂದು ಕರೆಂಟ್ ಡಿಸ್ಕನೆಕ್ಟ್ ಮಾಡಿ ಮರದ ತುಂಡಿನ ಮೂಲಕ ಮಗುವನ್ನ, ನೀರಲ್ಲಿ ಬಿದ್ದಿರ್ತಕ್ಕಂಥ ಮಗುವನ್ನ, ಒದ್ದಾಡ್ತಾ ಇರ್ತಕ್ಕಂಥ ಮಗುವನ್ನ ಮೇಲಕ್ಕೆ ತಗೊಂಡು ನಂತರ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಸಾವನ್ನಪ್ಪಿರ್ತಾರೆ. ಈ ಸಂಬಂಧ ವರ್ತೂರು ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗುತ್ತೆ. ಆ ಬಾಲಕಿ ಏನು ಪ್ರತಿದಿನ ಸಂಜೆ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ಲು. ಆ ಸಂದರ್ಭದಲ್ಲಿ ಅವಳು ಯಾವುದೇ ರೀತಿಯ ತೊಂದರೆ ಪಡ್ಲಿಲ್ಲ ಮತ್ತು ಸಹಜವಾಗಿ ನಡ್ಕೊಂಡು ಓಡಾಡಿದಾಳೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂಗೆ CCTVನ ನಾವು ಗಮನಿಸ್ತಾ ಇದೀವಿ. ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮಾರ್ಕ್ ಮಾಡಿ ತೋರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಲ್ಲಿ
ಆ ವಿದ್ಯುತ್ ತಂತಿ ಅವಘಡ ಆಗಿರ್ತಕ್ಕಂಥದ್ದು, ಆ ವಿದ್ಯುತ್ ತಂತಿಯ ದುರಂತ ಸ್ಥಳ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು, ಮತ್ತು ಈ ಏನ್ ಅಪಾರ್ಟ್ಮೆಂಟ್ ಅಲ್ಲಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಥವಾ ಸೆಕ್ಯೂರಿಟಿ ಸಿಬ್ಬಂದಿ ಇದ್ದಾರೆ ಅವರ ನಿರ್ಲಕ್ಷ್ಯದಿಂದ ಅನೇಕ ದುರಂತಗಳು ನಡೆದಿತ್ತು ಈ ಮೊದಲೇ ಅಂತೇಳಿ ಆ ಮೃತಳ ಪೋಷಕ ಬಾಲಕಿಯ ಪೋಷಕರು ತುಂಬಾ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಆ ಸೆಕ್ಯೂರಿಟಿ ಯಾರು ನೋಡ್ಕೊಳ್ತಾ ಇದ್ರು ಮ್ಯಾನೇಜ್ಮೆಂಟ್, ಅವರನ್ನ ಆ ಮೃತಳ ಪೋಷಕರು ಮತ್ತು ಅಪಾರ್ಟ್ಮೆಂಟ್ ಸಿಬ್ಬಂದಿ ಪ್ರಶ್ನೆ ಮಾಡ್ತಾ ಇದ್ರು ಸಹ ಆ ಉತ್ತರ ಕೊಡ್ಲಿಕ್ಕೆ ಆಗದೆ ಪರದಾಡ್ತಕ್ಕಂತ ದೃಶ್ಯಗಳನ್ನು ಸಹ ನಾವು ಗಮನಿಸ್ತಾ ಇದೀವಿ. ಈ ಏನು ಕಳೆದ 2 ತಿಂಗಳ ಅಂತರದಲ್ಲಿ ವಿದ್ಯುತ್ ತಂತಿಯ ದುರಂತದಲ್ಲಿ ಅನೇಕ ಜೀವಗಳು ಒಂದು ಕಾಡುಗೋಡಿ ಅಂದ್ರೆ ವರ್ತೂರ್ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಓಫಾರಂ ಅಲ್ಲಿ ಇರ್ತಕ್ಕಂಥ ಕಾಡುಗೋಡಿ ಅಲ್ಲಿ ವಿದ್ಯುತ್ ತಂತಿ ಬಿದ್ದು ತಾಯಿ ಮಗಳು ಸುಟ್ಟ ಪ್ರಕರಣ ವರದಿಯಾಗಿತ್ತು. ನಂತರದಲ್ಲೇ 2-3 ದಿನಗಳ ಅಂತರದಲ್ಲಿ ಆವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಬ್ಬ ಲೈನ್ ಮ್ಯಾನ್ ಕರೆಂಟ್ ಕನೆಕ್ಷನ್ ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡೋ ಸಂದರ್ಭದಲ್ಲಿ ಅಲ್ಲೂ ಸಹ ಕರೆಂಟ್ ತಗಲಿ ಆ ಲೈನ್ ಮ್ಯಾನ್ ತೀರ್ಕೊಂಡಿದ್ದ. ಇದೀಗ ವಿದ್ಯುತ್ ತಂತಿಯ ತುಂಡಾಗಿ ಬಿದ್ದದ ಪರಿಣಾಮ ಅದನ್ನ ತುಳಿದು ಈಗ ಬಾಲಕಿ ಸಾವನ್ನಪ್ಪಿರ್ತಕ್ಕಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಇದು ಅಪಾರ್ಟ್ಮೆಂಟ್ ಒಳಗಡೆ ನಡೆದಿರ್ತಕ್ಕಂಥ ಕೃತ್ಯ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಾಗ್ಲಿ ಬೆಸ್ಕಾಂ ಆಗ್ಲಿ ಕೆಇನವರಾಗ್ಲಿ ನಾವು ಕೇಳಲಿಕ್ಕಾಗಲ್ಲ. ಈ ತಂದೆಯ ಅಳಲು ಮತ್ತು ನೋವಿನ ಮಾತುಗಳನ್ನು ಕೇಳಿದಾಗ ನಿಜವಾಗ್ಲೂ ತುಂಬಾ ದುಃಖ ಆಗುತ್ತೆ. ಕಾರಣ ಏನಂದ್ರೆ ಈಗ ನಿನ್ನೆ ತಾನೇ ನಾನು ಈ ಘಟನೆ ಸಂಬಂಧ ವಿದ್ಯುತ್ ತಂತಿ ತುಳಿದ ತರ ಆಗಿದೆ ಅಂತ ಹೇಳಿ ನಾನು ದೂರು ಕೊಟ್ಟಿದ್ದೀನಿ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಅಂದ್ರೆ ಕರೆಂಟ್ ಶಾಕ್ ಹೊಡೆದು ಸ್ವಿಮ್ಮಿಂಗ್ ಪೂಲ್ ಗೆ ಬಿದ್ದಿದ್ದಾಳೆ ಮಗಳು. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕರೆಂಟ್ ಶಾಕ್ ಹೊಡೆದಿದೆ. ಕೂಡಲೇ ವಿದ್ಯುತ್ ಸಂಪರ್ಕ ಸ್ವಿಚ್ ಆಫ್ ಮಾಡಿ ಮರದ ಚೇರ್ ಬಳಸಿ ಮಗುವನ್ನ ಮೇಲೆ ಕೆತ್ತಿದ್ದೇವೆ. ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದ್ದಾಳೆ. ಈ ರೀತಿ ಇದೇ ಮೊದಲಲ್ಲ, ಅನೇಕ ಸಲ ಈ ಹಿಂದೆನೂ ಅನೇಕ ಘಟನೆಗಳಾಗಿದೆ. ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು. ಮತ್ತು UDR ನಲ್ಲಿ ಎಲೆಕ್ಟ್ರಿಕ್ ಶಾಕ್ ಬಗ್ಗೆ ಉಲ್ಲೇಖ ಮಾಡ್ದ, ಅಂದ್ರೆ UDR ಅಂದ್ರೆ ಅನ್ಯಾಚುರಲ್ ಅಂತಕ್ಕಂಥ ಅರ್ಥ ಬರ್ತಕ್ಕಂಥ ರೀತಿ ಅದು ಉಲ್ಲೇಖ ಮಾಡಿದ್ದಾರೆ. ನಾನು ವಿದ್ಯುತ್ ತಂತಿಯ ತಗುಲಿನ ಈ ತರ ದುರಂತ ಆಗಿದೆ ಅಂತ ಪ್ರಸ್ತಾಪ ಮಾಡಿದ್ರು ಸಹ ಯಾಕೆ ಪೊಲೀಸರು ಈ ತರ ದಾಖಲು ಮಾಡಿಲ್ಲ ಅನ್ನೋ ಅನುಮಾನವನ್ನು ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ವರ್ತೂರ್ ಪೊಲೀಸರ ಮೇಲೆ ಪೋಷಕ. ಈ ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ಈಗಾಗಲೇ DCP ಶಿವಕುಮಾರ್ ಅವರು ಸಹ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದೀವಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ನಾವು ಸೂಕ್ತ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ನಿವಾಸಿಗಳು ಇವತ್ತು ನಿನ್ನೆ ದುರಂತ ಸ್ಥಳದಲ್ಲಿ ಜಮಾವಣೆ ಆಗಿದ್ರು, ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಬೆಳಿಗ್ಗೆನೂ ಸಹ ಪ್ರತಿಭಟನೆ ಸಹ ಮಾಡಿರ್ತಕ್ಕಂಥದ್ದು. ವಿದ್ಯುತ್ ಕಂಬಗಳ ನಿರ್ವಹಣೆಯನ್ನ ಅಪಾರ್ಟ್ಮೆಂಟ್ ನ PPMS ವಿಭಾಗ ನೋಡ್ಕೊಳ್ತಾ ಇತ್ತು. PPMS ನಿರ್ಲಕ್ಷ್ಯದಿಂದಲೇ ಮಗು ಸಾವಾಗಿದೆ. ಈ ನಿರ್ಲಕ್ಷ್ಯ ಇದೇ ಮೊದಲಲ್ಲ, ಈ ಹಿಂದೆಯೇ ಅನೇಕ ಅವಘಡಗಳು ನಡೆದಿದೆ, ನಮಗ್ ನ್ಯಾಯ ಬೇಕು ಅಂತೇಳಿ ಪೋಷಕ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾನೆ. ಈ ನಿಟ್ಟಿನಲ್ಲಿ ವರ್ತೂರು ಪೊಲೀಸರು ಯಾವ ರೀತಿ ಪ್ರಕರಣ ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ, DCP ಶಿವಕುಮಾರ್ ಯಾವ ರೀತಿ ಪ್ರಕರಣಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನೋದೀಗ ನಮ್ಮ ಮುಂದೆ ಇರತಕ್ಕಂತ ಕುತೂಹಲ ಅಂತ ಹೇಳ್ಬೋದು. ದಶರಥ್, ಥ್ಯಾಂಕ್ ಯು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿಗೆ.